ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರ್ತಕ್ಕಂತಹ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ರು ಮತ್ತು ಅವರ ಜೊತೆಯಲ್ಲಿರುವಂತಹ ಒಂದಷ್ಟು ಮಂದಿ, ಅವರ ಬಣ ಇರಬಹುದು, ಅವರೆಲ್ಲರೂ ಕೂಡ ಈಗ ಮತ್ತೊಂದು ವಿಚಾರವನ್ನು ಚರ್ಚೆ ಮಾಡ್ತಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಹೊಸ ಪಕ್ಷ ಉದಯಿಸಬಹುದು. ಖುದ್ದು ಬಸನಗೌಡ ಪಾಟೀಲ್ ಯತ್ನಾಳ್ರೆ ಈ ವಿಚಾರವನ್ನು ಹೇಳಿದ್ರು. ಒಂದು ಹಿಂದೂ ಪಕ್ಷವನ್ನು ನಾವು ಕಟ್ತೀವಿ ಅನ್ನುವಂತಹ ಒಂದು ಸುಳಿವನ್ನು ಕೊಟ್ಟರು, ನೇರವಾಗಿ ಹೇಳಲಿಲ್ಲ. ಆದರೆ ಕರ್ನಾಟಕದಲ್ಲಿ ಹೊಸ ಪಕ್ಷವನ್ನು ಕಟ್ಟಿ ಗೆದ್ದವರೆಷ್ಟು ಬಿದ್ದವರೆಷ್ಟು? ಒಂದು ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಈ ಪಾರ್ಟಿಯನ್ನು ಕಟ್ಟಿದ್ರೆ ಕೇವಲ ಹಿಂದೂ ಅನ್ನೋದನ್ನು ಟಾರ್ಗೆಟ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಅದನ್ನೇ ಗುರಿಯಾಗಿಸ್ಕೊಂಡು, ಹಿಂದೂಗಳನ್ನೇ ಗುರಿಯಾಗಿಸ್ಕೊಂಡು ನಾನೊಂದು ಪಾರ್ಟಿ ಮಾಡ್ತೀನಿ ಅಂದರೆ ಎಷ್ಟು ಸವಾಲಿದೆ, ಎಷ್ಟು ಸಾಫಲ್ಯ ಸಿಗುತ್ತೆ, ಎಲ್ಲವೂ ಕೂಡ ಬಹುಮುಖ್ಯ ಸಂಗತಿ. ಅದು ಕರ್ನಾಟಕ ಹಿಂದೂ ಪಕ್ಷನೇ ಅಂತ ಅಂದ್ಕೊಳ್ಳಿ. ಏನಾಗಬಹುದು? ಒಂದು, ಬಿ ಜೆ ಪಿಗೆ ಬರಲಿಕ್ಕೆ ಏನು ಗರ್ವಾಪ್ಸಿ ಅನ್ನುವಂತಹ ಮಾತು ಕೇಳಿ ಬರ್ತಿದೆ, ಅದಕ್ಕೆ ಒಂದು ಅವಕಾಶ ಸಿಗಬಹುದು. ಯಾಕಂದರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಅದೇ ರೀತಿ ವಾಪಸ್ ಬಂದರು. ಬಿ ಎಸ್ ಯಡಿಯೂರಪ್ಪ ಅವರು ಪಾರ್ಟಿ ಬಿಟ್ಟು KJP ಕಟ್ಟಿದ ಮೇಲೂ ಕೂಡ ವಾಪಸ್ ಬರಲಿಕ್ಕೆ ಅದು ವರವಾಯಿತು. ಆದರೆ ಈ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಸಹಕಾರ ವಲಯದಲ್ಲಿ ಒಂದಷ್ಟು ಹೆಸರನ್ನು ಗಳಿಸಿದ್ದಾರೆ. ಒಂದು 4-5 ಜಿಲ್ಲೆಗಳಲ್ಲಿ, ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ಧಾರವಾಡ, ಗದಗದಲ್ಲಿ ಒಂದಷ್ಟು ಇವರ ಮಾತು ಚಾಲ್ತಿಯಲ್ಲಿರುತ್ತೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಪಂಚಮಸಾಲಿ ಸಮುದಾಯದ ನಾಯಕ ಅಂತ ಗುರುತಿಸ್ಕೊಂಡಿದ್ದಾರೆ. ಒಂದು ಇವರ ಪ್ಲಸ್ಸು ಮತ್ತು ಮೈನಸ್ ಏನಂದರೆ ಕ್ಲೀನ್ ಇಮೇಜ್, ನೇರ ಮಾತಾಡ್ತಾರೆ. ರಾಜಕಾರಣದಲ್ಲಿ ನೇರ ಮಾತಾಡ್ತಾ ನಿಂತರೆ ಎಲ್ಲವೂ ಸಿಗಲ್ಲ, ಎಲ್ಲ ಟೈಮ್ಗೂ ನಮ್ಮ ಜೊತೆಯಲ್ಲಿ ಎಲ್ಲರೂ ಇರೋದಿಲ್ಲ. ಇದು ಬಹುಮುಖ್ಯ ವಿಚಾರ. ಇನ್ನೂ ಒಂದು ಸಂಗತಿ ಏನಂದರೆ, ಪ್ಯಾನ್ ಕರ್ನಾಟಕ ಅಂತ ಬಂದಾಗ ಅಥವಾ ಪ್ಯಾನ್ ಲಿಂಗಾಯತ ಅಂತ ಬಂದಾಗ ಬಸನಗೌಡ ಪಾಟೀಲ್ ಯತ್ನಾಳ್ರು ಈಗ ನಾ ಹೇಳಿದ್ನಲ್ಲ, ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ಧಾರವಾಡ, ಗದಗ ಇಷ್ಟೇ ಪ್ರಾಂತ್ಯಕ್ಕೆ ಸೀಮಿತವಾಗಿ ಬಿಡ್ತಾರೆ. ಅದು ಆಗಬಾರದು. ಒಂದು ಪ್ರಾದೇಶಿಕ ಪಕ್ಷ ಕಟ್ತೀನಿ ಅನ್ನುವಂಥ ನಾಯಕರಿಗೆ ಜೊತೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರು ಫೈರ್ ಬ್ರ್ಯಾಂಡ್, ಹೌದು, ನೋ ಡೌಟ್, ವಿವಾದಗಳ ವಾರಸುದಾರ ಕೂಡ ಆಗಿರ್ತಾರೆ. ಯಾಕಂದರೆ ಒಂದಿಲ್ಲೊಂದು ವಿವಾದಗಳು ಇವರನ್ನು ಸುತ್ತಕೊಳ್ತವೆ. ಕ್ಲೀನ್ ಇಮೇಜ್ ಇದೆ, ನೋ ಡೌಟ್, ಫೈರ್ ಬ್ರ್ಯಾಂಡ್, ನೋ ಡೌಟ್, ಆದರೆ ವಿವಾದಗಳು ಅವರನ್ನು ಬಿಟ್ಟು ಹೊರಗೆ ಹೋಗೋದಿಲ್ಲ. 2023 ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಪಾರ್ಟಿ ಕಟ್ಟಿದ್ರು ಅಂತಲೇ ಇಟ್ಕೊಳ್ಳೋಣ, ಅದು ಕರ್ನಾಟಕ ಹಿಂದೂ ಪಕ್ಷ ಅಂತಲೇ ಇಟ್ಕೊಳ್ಳಿ, KHP ಅಂತಲೇ ಇಟ್ಕೊಳ್ಳಿ. ಏನಾಗಬಹುದು? ಕಳೆದ ಚುನಾವಣೆಯ ಒಂದು ಸಣ್ಣ ರಿಸಲ್ಟ್ ವ್ಯತ್ಯಾಸಗಳನ್ನು ನೋಡಿ. ಪಂಚಮಸಾಲಿ ಸಮುದಾಯದ ಮತವರ್ಗ 5-10% ಕಾಂಗ್ರೆಸ್ನ ಪರವಾಗಿ ನಿಂತ್ಕೊಂತು. ಆ ಕಾರಣಕ್ಕೋಸ್ಕರನೇ ಬಹುದೊಡ್ಡ ವ್ಯತ್ಯಾಸ ಕೂಡ. ಒಟ್ಟು 20 ಪಂಚಮಸಾಲಿ ಶಾಸಕರ ಆಯ್ಕೆ ಆಗ್ತಾರೆ 2023 ಚುನಾವಣೆಯಲ್ಲಿ. ಅದರಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ನಿಂದ 11 ಮಂದಿ, BJPಯಿಂದ 8 ಮಂದಿ ಮತ್ತು JDSಯಿಂದ ಒಬ್ಬರು ಗೆದ್ದಿರ್ತಾರೆ. ಒಂದು ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಪಾರ್ಟಿ ಕಟ್ಟಿದ್ರೆ ಅವರಿಗೆ ಬಹುಮುಖ್ಯವಾಗಿ ಸವಾಲಾಗಿ ಕಾಣಿಸುವಂಥದ್ದು ಸಂಘಟನೆ, ಸಂಪತ್ತು ಕೂಡ ಬೇಕೇ ಬೇಕು. ನೋ ಡೌಟ್, ಚುನಾವಣೆ ಮಾಡ್ತೀನಿ, ನಾನು ₹1 ಖರ್ಚು ಮಾಡಿದಾಗ ಗೆಲ್ತೇನೆ, ಸಾಧ್ಯನೇ ಇಲ್ಲ. ಸಾಕ್ಷಾತ್ ದೇವರೇ ಬಂದು ನಿಂತ್ಕೊಂಡ್ರು ಕೂಡ ಇವತ್ತಿನ ದಿನ ಆ ಗೆಲುವು ಸಿಗೋದಕ್ಕೆ ಸಾಧ್ಯನೇ ಇಲ್ಲ. RSS ಅನ್ನುವಂತಹ ದೊಡ್ಡ ಬಲ ಬಸನಗೌಡ ಪಾಟೀಲ್ ಯತ್ನಾಳ್ರ ಜೊತೆಲಿತ್ತು BJPಲಿದ್ದಾಗ. ಫೂಟ್ ವಾರಿಯರ್ಸ್ ಇದ್ರು, ಪ್ರಾಣ ಕೊಡ್ತೀವಿ, ಹಿಂದುತ್ವ ಅನ್ನುವಂತಹ ಯತ್ನಾಳ್ರ ಜೊತೆ ನಾವಿರ್ತೀವಿ ಅನ್ನೋ ಮಾತನ್ನು ಹೇಳಿದರು. ಜೊತೆಯಲ್ಲಿ ರಾಜ್ಯದಲ್ಲೇ 2018 ಮತ್ತು 23 ಚುನಾವಣೆಗಳ ಸಂದರ್ಭಗಳಲ್ಲಿ ಪದೇ ಅಮಿತ್ ಶಾ ಅವರು ಹೇಳಿದ್ದು, ಇಡೀ ದೇಶ ಹೇಗೋ ಗೊತ್ತಿಲ್ಲ, ಆದರೆ ಕರ್ನಾಟಕದಲ್ಲಿ ಹಿಂದುತ್ವ ಮಾತ್ರ ವರ್ಕೌಟ್ ಆಗೋದಿಲ್ಲ, ಹಿಂದುತ್ವದ ಜೊತೆಲಿ ಮತ್ತಷ್ಟು ಬೇಕು. ನೋಡಿ, ಯಡಿಯೂರಪ್ಪ ಅವರ ವಿಚಾರ ಮತ್ತು ಯತ್ನಾಳ್ರ ವಿಚಾರ ಸಣ್ಣ ಹೋಲಿಕೆ ಮಾಡ್ಕೊಳ್ಳಿ. ಅಲ್ಪಸಂಖ್ಯಾತರು ಕೂಡ ಯಡಿಯೂರಪ್ಪ ಅವರನ್ನು ನಮ್ಮ ನಾಯಕ ಅಂತಾರೆ ಒಂದು ಹಂತಕ್ಕೆ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ರ ವಿಚಾರದಲ್ಲಿ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ಆದರೂ ಅವ್ರ ಕ್ಷೇತ್ರದಲ್ಲಿರ್ತಕ್ಕಂತಹ ಬಹುಪಾಲು ಅಲ್ಪಸಂಖ್ಯಾತ ಮತದಾರರಲ್ಲಿ ಸಾಕಷ್ಟು ಮತಗಳು ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಬೀಳುತ್ತೆ ಅನ್ನೋದಿದೆಯಲ್ಲ,
ಆ ರಹಸ್ಯ ಏನು ಅಂತ ಆ ಕ್ಷೇತ್ರದ ಜನತೆನೇ ಹೇಳಬೇಕು. ಇದು ಒಂದು ವಿಚಾರ. ರಾಜ್ಯದಲ್ಲಿ ಬಿಜೆಪಿಗೆ ರಾಮ ಅನ್ನೋ ಪದಕ್ಕಿಂತಲೂ ಬಸವ ಅನ್ನೋ ಪದ ಬೆಸ್ಟ್ ಆಗತ್ತೆ. ಅವರ ರಿಸಲ್ಟ್ನ ದಿಕ್ಕು ದೆಸೆಗಳನ್ನೇ ಬದಲಿಸುತ್ತೆ. ಒಂದು ವೇಳೆ ಬಸನಗೌಡ ಪಾಟೀಲ್ ಯತ್ನಾಳ್ರು ಪಾರ್ಟಿ ಮಾಡಿದ್ರು ಅಂತಲೇ ಇಟ್ಕೊಳ್ಳಿ, ಅದು ಕರ್ನಾಟಕ ಹಿಂದೂ ಪಕ್ಷ ಅಂತಲೇ ಇಟ್ಕೊಳ್ಳಿ. ಪಂಚಮಸಾಲಿ ಸಮುದಾಯ ಅಮೂಲಾಗ್ರವಾಗಿ ಎಲ್ಲರೂ ಕೂಡ ಗಟ್ಟಿಯಾಗಿ ಇಲ್ಲ ಯತ್ನಾಳ್ ಜೊತೆಲಿ ನಿಲ್ತೀವಿ ಅಂತ ಹೇಳ್ತಾರಾ? ನಿಮಗೆ ಮೋದಿ ಬೇಕೋ ಯತ್ನಾಳ್ ಬೇಕು ಅಂದಾಗ ಪಂಚಮಸಾಲಿ ಸಮುದಾಯದ ಬಹುಪಾಲು ಯುವಕರು ಕೂಡ ಇವತ್ತು ಇಲ್ಲ ಮೋದಿ ಬೇಕು ಅಂತ ಹೇಳುವಂತಹ ಸಾಧ್ಯತೆ ಇದೆ. ಇಲ್ಲ ಯತ್ನಾಳ್ರೇ ಬೇಕು ಅನ್ನುವಂತಹ ಒಂದು ಗಟ್ಟಿಯಾದ ವಿಶ್ವಾಸ ಅವರಲ್ಲಿ ಮೂಡಿಬಿಟ್ಟರೆ ಬಹುದೊಡ್ಡ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ನೋಡಿ, ಕಳೆದ ಚುನಾವಣೆಯಲ್ಲಿ ಯತ್ನಾಳ್ರ ಪ್ರಭಾವ ಏನು? ಹುನಗುಂದ, ಮುಧೋಳ, ಜಮಖಂಡಿ, ರೋಣ, ನವಲಗುಂದ, ಬಸವನ ಬಾಗೇವಾಡಿ ಇಷ್ಟೂ ಕಡೆ ಪಂಚಮಸಾಲಿ ಸಮುದಾಯದ ಪ್ರಬಲ ಮತವರ್ಗ ಇದೆ. ಅವರು ಏನು ಬೇಕಾದರೂ ಮಾಡಬಹುದು. ಎಷ್ಟೋ ಕ್ಷೇತ್ರಗಳ ಕಳೆದ ಚುನಾವಣೆಯ ರಿಸಲ್ಟು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಒಂದು ಸೀನಿಯರ್ ಜರ್ನಲಿಸ್ಟ್ ಒಬ್ಬರ ಜೊತೆಲಿ, ಉತ್ತರ ಕರ್ನಾಟಕ ಭಾಗದ ಸೀನಿಯರ್ ಜರ್ನಲಿಸ್ಟ್ ಅವರ ಜೊತೆಲಿ ಒಂದು ಜಸ್ಟ್ ನಾನು ಕೇಳಿದೆ, ಒಂದು ಈ ವರದಿ ಮಾಡೋದಕ್ಕಿಂತ ಮುಂಚೆ, ಸರ್ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಪಾರ್ಟಿ ಮಾಡಿದ್ರೆ ಏನಾಗಬಹುದು? ಈ ಸದ್ಯದ ಸ್ಥಿತಿ ಗೊತ್ತಿಲ್ಲ. ಎಲ್ಲ ಅವರ ಪರವಾಗಿ ಬಂದು ನಿಂತ್ಕೊಂಡ್ರೆ ವಾತಾವರಣಗಳು ಎಲ್ಲವೂ ಕೂಡ ಒಂದು 3-5 ಸೀಟ್ ಗೆಲ್ಲಬಹುದು. ಸುಮಾರು 11-15 ಸೀಟ್ಗಳಲ್ಲಿ ಬಿಜೆಪಿಗೆ ಹೊಡೆತ ಕೊಡಬಹುದು ಅನ್ನುವಂತಹ ಮಾತನ್ನು ಹೇಳಿದ್ರು. ಆದರೆ ಯತ್ನಾಳ್ರು ಹೀಗೆ ಹೊರಗಡೆ ಉಚ್ಚಾಟನೆ ಆದಮೇಲೂ ಕೂಡ ಗರ್ವಾಪ್ಸಿ ಮತ್ತೊಂದು ಮಗದು ಯತ್ನಾಳ್ರು ಇದುವರೆಗೂ ನೇರವಾಗಿ ಬಿಜೆಪಿಯ ವಿರುದ್ಧ ಮಾತಾಡ್ತಿಲ್ಲ. ಜೊತೆಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವಿಚಾರವಾಗಿ ಮಾತ್ರ ತಗಾದೆ ತೆಗಿತಿದ್ದಾರೆ. ಅದನ್ನು ಬಿಟ್ಟರೆ ಬಿಜೆಪಿ ಪರವಾಗಿ, ಮೋದಿಯವರ ಪರವಾಗಿ, ಯಾರ ಪರವಾಗಿ ಕೂಡ ತುಟಿ ಬಿಚ್ಚುತ್ತಿಲ್ಲ. ಅದರ ಅರ್ಥ ಅವರು ಪಾರ್ಟಿ ಕಟ್ತಾರೆ ಅಥವಾ ಮತ್ತೆ ಪಾರ್ಟಿಗೆ ಬರ್ತಾರೆ ಅನ್ನುವಂತಹ ಮುನ್ಸೂಚನೆ ಇರಬಹುದು. 3-5 ಸೀಟ್ ಹೇಗೆ ಸಾಧ್ಯ ಆಗತ್ತೆ ನೋಡಿ. ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ನಿಜವಾಗ್ಲೂ ಸಕ್ಸಸ್ ಆಗಿದ್ದು ದೇವೇಗೌಡರು ಮಾತ್ರ. ಅದಕ್ಕೂ ಮುಂಚೆ ಸಾರೆಕೊಪ್ಪ ಬಂಗಾರಪ್ಪ ಅವರು 1994ರಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಕಟ್ತಾರೆ. 7% ಸರಿಸುಮಾರು 7% ವೋಟ್ ಶೇರ್ ತಗೊಂತಾರೆ, 10 ಸ್ಥಾನ ಗೆಲ್ತಾರೆ. ಅದಾದ ನಂತರ 99ರಲ್ಲಿ ಜಾತ್ಯತೀತ ಜನತಾದಳ ದೇವೇಗೌಡರು ಕೊಡ್ತಾರೆ. ಅವತ್ತು ಸಾಕಷ್ಟು ನಾಯಕರಿದ್ರು, ಸಿದ್ದರಾಮಯ್ಯ ಅವರು ಇದ್ರ ಜೊತೆಲಿ 10 ಸ್ಥಾನ ಅವತ್ತು JDS ತಗೊಳುತ್ತೆ. KJP ಕಟ್ತಾರೆ ಯಡಿಯೂರಪ್ಪ ಅವರು, ಸುಮಾರು 9% ವೋಟ್ ಶೇರ್ ತಗೋತಾರೆ, 6 ಸ್ಥಾನ ತಗೋತಾರೆ. BSR ಕಾಂಗ್ರೆಸ್ ಮಾಡ್ತಾರೆ ಶ್ರೀರಾಮುಲು ಅವರು ಕೂಡ ಸುಮಾರು 3% ವೋಟ್ ಶೇರ್ ತಗೊಂಡು ಅಲ್ಲಿಗೆ 4 ಸ್ಥಾನಗಳನ್ನು ಗೆಲ್ತಾರೆ. ಕಳೆದ ಚುನಾವಣೆಯಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಒಂದು ಪಾರ್ಟಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕಟ್ತಾರೆ, 0.6% ವೋಟ್ ಶೇರ್ ತಗೋತಾರೆ. ಜೊತೆಲಿ ಒಂದೇ ಒಂದು ಸ್ಥಾನ ಗೆಲ್ಲೋಕೆ ಸಾಧ್ಯವಾಗುತ್ತೆ. ಅಲ್ಲಿಗೆ ವೋಟ್ ಶೇರ್ಗಿಂತ ದುಪ್ಪಟ್ಟಾದಂತಹ ನಂಬರ್ ತಗೊಂಡಂಥವರು ಇಬ್ಬರೇ, ಒಬ್ರು ಸಾರೆಕೊಪ್ಪ ಬಂಗಾರಪ್ಪ, ಮತ್ತೊಬ್ರು ದೇವೇಗೌಡರು. ಈ ಲೆಕ್ಕಕ್ಕೆ ಬರೋದಾದ್ರೆ ಆ ಸೀನಿಯರ್ ಜರ್ನಲಿಸ್ಟ್ ಹೇಳಿದಂತಹ ಅಂಕಿಅಂಶದ ಪ್ರಕಾರ ಸುಮಾರು 3% ವೋಟ್ ಶೇರ್ ಯತ್ನಾಳ್ರವ್ರಿಗೂ ಸಿಗಬಹುದು, 3-5 ಸ್ಥಾನ ಪಡಿಬಹುದು. ಒಂದು ವೇಳೆ ಈ ನಂಬರ್ ಎರ್ರಾಬಿರ್ರಿ ಆಗಬೇಕು ಅಂದರೆ ಏನು ಮಾಡಬೇಕು? ಒಂದು ಸಾಧ್ಯತೆ ಇದೆ. ಸುಮಾರು 100 ಕ್ಷೇತ್ರಗಳಲ್ಲಿ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಪ್ರಾಬಲ್ಯ ಇದೆ. ಅವ್ರೇನು ಬೇಕಾದರೂ ಮಾಡಬಹುದು. ಸಣ್ಣ ಪುಟ್ಟ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಸುಮಾರು 5,000 ಮತಗಳ ಅಂತರದಿಂದ ಸೋಲೋದಕ್ಕೆ ಕಾರಣ ಆಗಿದ್ದು ಇದೇ ಪಂಚಮಸಾಲಿ ಎಫೆಕ್ಟ್. ಸಾಕಷ್ಟು ಕಡೆ ಒಂದು 20-25 ಕ್ಷೇತ್ರಗಳಲ್ಲಿ ಒಂದು ಆಪ್ಷನ್ ಇದೆ, ಅದು ಆಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ದಕ್ಷಿಣ ಕರ್ನಾಟಕದ ಪ್ರಭಾವಿ ಸಮುದಾಯ ಕೂಡ 100 ಕ್ಷೇತ್ರಗಳಲ್ಲಿ ತನ್ನ ಪ್ರಭಾವ ಇಟ್ಟುಕೊಂಡಿದೆ. ಅದು ಲಿಂಗಾಯತ ಒಕ್ಕಲಿಗ ಸಮಾಜ. ಜಾತ್ಯತೀತ ಜನತಾದಳದ ಜೊತೆಯಲ್ಲಿ, ಯಾಕಂದರೆ JDS ಜೊತೆಲೂ ಕೂಡ ಯತ್ನಾಳ್ರು ಇದ್ದು ಬಂದವರು, ಇಂಡಿಪೆಂಡೆಂಟ್ ಆಗಿ ಗೆದ್ದು ತಮ್ಮ ತಾಕತ್ತನ್ನು ತೋರಿಸ್ಕೊಂಡಿರುವಂತಹ ನಾಯಕರು. ಯತ್ನಾಳ್ರು ಪಂಚಮಸಾಲಿ ಪ್ಲಸ್ ಲಿಂಗಾಯತ ಅನ್ನುವಂತಹ ಕಾಂಬಿನೇಷನ್ಗೆ ಏನಾದರೂ ಓಕೆ ಅಂದರೆ ಅಥವಾ ಅಂಥದ್ದೊಂದು ಪ್ರಯತ್ನವನ್ನು ಮಾಡಿದ್ರೆ ನಿಜಕ್ಕೂ ಅಚ್ಚರಿ ಆಗುತ್ತೆ. ಎಲ್ಲವೂ ಕೂಡಿದ್ರೆ, ಕೈಗೂಡಿದ್ರೆ, ಒಟ್ಟಿಗೆ ನಿಂತರೆ ಪಂಚಮಸಾಲಿಗಳು ಮತ್ತು ಒಕ್ಕಲಿಗರು ಒಟ್ಟಿಗೆ, ಇಲ್ಲಪ್ಪ ನಾವು
ಗಟ್ಟಿಯಾಗಿ ನಿಂತ್ಕೋಬೇಕು ಅಂತ 50ಕ್ಕಿಂತ ಅಧಿಕ ಸ್ಥಾನ ಆಗುತ್ತೆ ಯತ್ನಾಳು ಮತ್ತು JDS ಒಟ್ಟಿಗೆ ನಿಂತರೆ, ಅವರು ಒಟ್ಟಿಗೆ ಒಂದು ಶಕ್ತಿಯಾಗಿ ಕಾಣಿಸ್ಕೊಂಡ್ರೆ. 50 ನಂಬರ್, 50ರ ಗಡಿ ದಾಟಿ ಎಲ್ಲಿ ತನಕ ಹೋಗಬಹುದು? ಸುಮಾರು 75ರ ತನಕ ಹೋಗಬಹುದು. ಇದು ಒಂದು ಲೆಕ್ಕ. ಆದರೆ ಇಂಡಿಪೆಂಡೆಂಟ್ ಆಗಿ ಗೆದ್ದು ಬರುವಂತಹ ಛಾತಿ ಇರುವಂತಹ ಯತ್ನಾಳ್ರು ಏಕಾಂಗಿಯಾಗಿ ಅಥವಾ ಯಾರೋ ಒಂದು 2-3 ಬಂದು ನಿಂತ್ಕೋಬೋದು, ಇಲ್ಲ ಅಂತಲ್ಲ. ಯಾಕಂದರೆ ಹುಂಬತನದಿಂದ ವರ್ತಿಸುವಂತಹ ನಾಯಕರ ಜೊತೆಯಲ್ಲಿ ಬಹುಪಾಲು ಹಿಂದೆ ನಿಲ್ಲೋ ನಾಯಕರು ತಳ್ಳಿ ಸುಮ್ಮನೆ ನಿಂತು ಬಿಡ್ತಾರೆ ವಿನಃ ಜೊತೆಯಲ್ಲಿ ಬರೋದಿಲ್ಲ. ಹಲವು ಸಂದರ್ಭಗಳಲ್ಲಿ ಅದೇ ಆಗಿದೆ. ಆಯ್ತಪ್ಪ, ಏನೋ ಆಯಿತು, ಗೆಲ್ತಾರೆ, ಎಷ್ಟೋ ಸ್ಥಾನ ಗೆಲ್ತಾರೆ. ಮತ್ತೆ ಯಾರನ್ನು ಬೆಂಬಲಿಸ್ತಾರೆ? ಕಾಂಗ್ರೆಸ್ಸನ್ನು, BJPಗೆ ಬೆಂಬಲಿಸಬೇಕಾಗತ್ತೆ. ಮೈತ್ರಿ ಇದೆ BJP ಮತ್ತು JDS. ಇಲ್ಲ JDS ಜೊತೆಲಿ ಹೋಗುತ್ತೆ ಅಂದರೂ ಕೂಡ ಅಲ್ಲಿಗೆ ಬಂದು ನಿಲ್ಲೋದು ಮತ್ತೆ BJPಯ ಅದೇ ಮನೆಯ ಮುಂದೆ. ಹಾಗಿದ್ದಾಗ ಈಗಾಗಲೇ ಒಂದು ಸಣ್ಣ ಮುನಿಸಿದೆ, ಹೈಕಮಾಂಡ್ ಕೂಡ ಮನವೊಲಿಸಿ ಮತ್ತೆ ಪಾರ್ಟಿ ಕರ್ಸ್ಕೋಬಹುದು ಅಥವಾ ಗರ್ವಾಪ್ಸಿ ಅನ್ನುವಂತಹ ಒಂದು ಮಾತನ್ನು ಹೇಳ್ತಿದೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಇರೋ ಸಣ್ಣ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋ ಬದಲಿಗೆ ದೊಡ್ಡ ಸವಾಲನ್ನು ಮೈ ಮೇಲೆ ಎಳ್ಕೊತಾರಾ? ಎಳ್ಕೊಳ್ಳೋದೇ ಅಲ್ಲದೆ ಮತ್ತೊಮ್ಮೆ ಅವರ ಎದುರುಗಡೆ ಹೋಗಿ ನಿಲ್ಲೋಕ್ಕಾಗತ್ತಾ? ಇವೆಲ್ಲ ಅಂಶಗಳನ್ನು ನೋಡಿದಾಗ ಯತ್ನಾಳ್ರು ಹುಮ್ಮತನದಿಂದ ಪಾರ್ಟಿ ಮಾಡ್ತಾರೆ ಅಂತ ಅನಿಸೋದಿಲ್ಲ. ಒಂದು ವೇಳೆ ಮಾಡಿದ್ರೆ ಅವರು ಯಾವ ರೀತಿ ಕಾಂಬಿನೇಷನ್ ಮಾಡಬೇಕು ಅಂದ್ರೆ ಪಂಚಮಸಾಲಿ ಪ್ಲಸ್ ಒಕ್ಕಲಿಗ ಅನ್ನುವಂತಹ ಕಾಂಬಿನೇಷನ್ ಏನಾದರೂ ಮಾಡಿದ್ರೆ ನಿಜಕ್ಕೂ ಆ ಪಕ್ಷ ಪ್ರಾದೇಶಿಕ ಪಕ್ಷವಾಗಿ ಗಟ್ಟಿಯಾಗಿ ನಿಲ್ಲುತ್ತೆ. ಅದನ್ನು ಎಂಥದ್ದೇ ಆಡಳಿತ ವಿರೋಧಿ ಅಲೆ ಬಂದರೂ ಕೂಡ ಕಿಂಗ್ ಮೇಕರ್ ಅನ್ನುವಂತಹ ಹೆಸರನ್ನು ಅಳಿಸೋದಕ್ಕೆ ಆಗೋದೇ ಇಲ್ಲ. ಅಂಥದ್ದೊಂದು ಪಕ್ಷ ಆಗಿ ಅದು ಉಳಿಯುತ್ತೆ. ಅದು ಸಾಧ್ಯನಾ? ಯತ್ನಾಳ್ರು ಮತ್ತೆ ಆ ಒಂದು ಕಾಂಬಿನೇಷನ್ಗೆ ಒಪ್ತಾರಾ? ಅಥವಾ ಯತ್ನಾಳ್ರು BJPಗೆ ಹೋಗೋದಕ್ಕೋಸ್ಕರನೇ ಕಾಯ್ತಿದ್ದಾರಾ? ಪಾರ್ಟಿ ಕಟ್ತಾರಾ? ಕಟ್ಟಿದ್ರೆ ಅವರು ಎಷ್ಟು ಸ್ಥಾನ ಗೆಲ್ಲಬಹುದು? ಕಮೆಂಟ್ ಮಾಡಿ.